ಬಾನು ಮುಷ್ತಾಕ್ ಅವರನ್ನ ಮುಸಲ್ಮಾನರು ಅನ್ನೋ ಕಾರಣ ನಾವು ವಿರೋಧ ಮಾಡ್ತಾ ಇಲ್ಲ. ಇಡೀ ಈ ಪೂಜೆ ಇರತಕ್ಕಂಥದ್ದು ಹಿಂದೂ ಧಾರ್ಮಿಕ ಪದ್ಧತಿ. ಅಲ್ಲಿಯ ಪುರೋಹಿತರು ಯಾವ ಗಳಿಗೆಯಲ್ಲಿ ಪೂಜೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. 10 ದಿನದ ಪೂಜೆ ಪುರೋಹಿತರ ಹಣತಿಯಂತೆ ನಡೆಯುತ್ತೆ. ಪ್ರತಿಯೊಂದು ಕೂಡ ಹಿಂದೂ ಧಾರ್ಮಿಕ ಆಚರಣೆ. ಕನ್ನಡಾಂಬೆ ಭುವನೇಶ್ವರಿಯನ್ನ ನೀವು ತಾಯಿ ಸ್ವರೂಪದಲ್ಲಿ ನೋಡಕ್ ಹೋದ್ರೆ ನೀವು ಅದನ್ನು ಒಪ್ಪೋದಿಲ್ಲ. ನಮ್ಮ ದೇಶದ ನಾಗರಿಕತೆ, ಸಿವಿಲೈಸೇಷನ್, ನಮ್ಮ ದೇಶದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ, ಯಾರೆಲ್ಲ ಒಳ್ಳೇದು ಮಾಡ್ತಾರೆ ಅವ್ರಿಗೆ ತಾಯಿ ಅಂತ ಕರಿತೀವಿ ನಾವು. ಗಂಗೆ ಸೈಂಟಿಸ್ಟ್ಗೆ H2 ಆಗಿರ್ಬೋದು, ಅದು ಗಂಗಾ ಮಾತೆ. ನಮಗೆ ಗೋವು, ಹಸು ಗೋಮಾತೆ, ಭಾರತ್ ಮಾತೆ. ಹಾಗೆ ಭುವನೇಶ್ವರಿನೂ ತಾಯಿ ಅಂತ ಕರಿತೀವಿ ನಾವು. ಆದರೆ ನೀವು ಯಾವುದೆಲ್ಲ ನಾವು ಗೌರವ ಅಂತ ಕರಿತೀವಿ ಅದನ್ನೆಲ್ಲ ಅಗೌರವ ಮಾಡುವಂಥ ಕೆಲಸ. ಅವ್ರಿಗೆ ಮೂರ್ತಿ ಪೂಜೆ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಅದನ್ನು ವಿರೋಧ ಮಾಡಿದ್ರು. ಅರಿಶಿನ ಕುಂಕುಮ ಅಂತ ಯಾಕೆ ಹೇಳಿದ್ರು? ಬಾನು ಮುಷ್ತಾಕ್ ಮೇಡಮ್ ಅರಿಶಿನ ಕುಂಕುಮ ಯಾಕೆ ಹೇಳಿದ್ರು ಅಂದರೆ ಅರಿಶಿನ ಕುಂಕುಮ ನಮ್ಮ ಮುಸಲ್ಮಾನ ಪದ್ಧತಿ ಒಳಗಡೆ ಇಲ್ಲ ಅನ್ನೋಕ್ಕೋಸ್ಕರ ಹೇಳಿದರು. ಆದರೆ ಅವರನ್ನೇ ಕರ್ಕೊಂಬಂದ್ರಿ. ಅಂದರೆ ಹಿಂದೂ ಧರ್ಮದ ಅವಹೇಳನೆ ಮಾಡೋ ಅಂಥದ್ದು ನಿಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನೀತಿ. ಕಾಂಗ್ರೆಸ್ಸಿನ DNA ಪಾರ್ಟು, ಟೂಲ್ ಕೈಟಿನ ಪಾರ್ಟು ಈ ಇಡೀ ಎಪಿಸೆಂಟರು. ಮೈಸೂರು ಜನ ನಿಮ್ಮ ಈ ಒಂದು ಅವಿವೇಕದ ಮಾತುಗಳಿಗೆ ನಾವು ತಲೆ ಬಗ್ಗೋರಲ್ಲ. ಅಗತ್ಯ ಬಿದ್ದರೆ ಈ ದಸರಾದ ವಿಚಾರದ ಒಳಗಡೆ ಬಹು ದೊಡ್ಡದಾದಂಥ ಹೋರಾಟದ ಭೂಮಿಕೆಯನ್ನು ಮಾಡ್ತೇವೆ. ಈಗ ಹೇಗೆ ಧರ್ಮಸ್ಥಳ ಚಲೋವನ್ನು ಕೊಡ್ತೇವೆ, ಅವತ್ತೊಂದು ದಿನ ಅವಶ್ಯಕತೆ ಬಿದ್ದರೆ ಚಾಮುಂಡಿ ತಾಯಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟವನ್ನು ಮಾಡ್ತೇವೆ. ಬಲಿದಾನವನ್ನು ಮಾಡೋ ಅವಶ್ಯಕತೆ ಇದ್ರೆ ನಾವು ಮಾಡ್ತೇವೆ. ಇದನ್ನು ಎಚ್ಚರ ಇರಲಿ ಕಾಂಗ್ರೆಸ್ಸಿಗರೇ.